ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್, ಕರೆಂಟ್ ಫೀಲಿಂಗ್ಸ್ ಏನಿರುತ್ತೆ, ಅವರು ಏನು ಫೀಲ್ ಮಾಡ್ತಾ ಇದ್ದಾರೆ, ಏನೆಲ್ಲ ಗೈಡೆನ್ಸ್ ನಿಮಗೂ ಕೂಡ ಇದೆ ಅಂತ ನೋಡೋಣ. ಓಕೆ, ಸೊ ವಿಡಿಯೋ ಜನರಲ್ ಆಗಿರುತ್ತೆ, ಪಿಕ ಕಾರ್ಡ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಸೊ ಗೈಸ್, ಇಲ್ಲಿ ನಾನು 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಓಕೆ, ಫಸ್ಟ್ ಸ್ಟೋನ್ ಬಂದು ಗ್ರೀನ್ ಅವೆಂಚರಿನ್. ಈ ಒಂದು ಸ್ಟೋನ್ ಅಟ್ರಾಕ್ಟ್ ಆಗ್ತಾ ಇದ್ದರೆ ಈ ಒಂದು ಸ್ಟೋನ್ನ ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಫೈಲ್ ನಂಬರ್ 2 ಕಾರ್ನೆಲಿಯನ್. ಈ ಒಂದು ಸ್ಟೋನ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಅಂದರೆ ಈ ಒಂದು ಸ್ಟೋನ್ನ ನೀವು ಚೂಸ್ ಮಾಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ 2 ನಿಮಿಷ ಮೆಡಿಟೇಟ್ ಮಾಡಿ ಚೂಸ್ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ಅಕ್ಯುರೇಟಾಗಿ ರೀಡಿಂಗ್ ಸಿಗುತ್ತೆ. ಓಕೆ, ಸೊ ಅಗೇನ್ ಐ ಆಮ್ ಟೆಲ್ಲಿಂಗ್, ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ನಿಮಗೆ ಯಾವುದು ಅನ್ವಯ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ, ಯಾವುದು ಅನ್ವಯ ಆಗೋದಿಲ್ವೋ ಅದನ್ನು ಇಗ್ನೋರ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಹೇ ಫೈಲ್ ನಂಬರ್ 2, ಯಾರೆಲ್ಲ ಈ ಒಂದು ಸ್ಟೋನ್ನ ಚೂಸ್ ಮಾಡಿದ್ದೀರಾ ಅವ್ರಿಗೆ ಈ ಒಂದು ರೀಡಿಂಗ್. ಓಕೆ, ಸೊ ನಿಮ್ಮ ವ್ಯಕ್ತಿಯ ಹೆಸರನ್ನು 3 ಬಾರಿ ತಗೊಳ್ಳಿ ಅಥವಾ ಅವರ ಒಂದು ಭಾವಚಿತ್ರನ ನೋಡ್ಕೊಳ್ಳಿ, ಸೊ ದಟ್ ನೀವು ಅವ್ರ ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರಾ. ಓಕೆ, ಫಸ್ಟ್ ಸ್ಪ್ರೆಡ್ ವೈಸ್ ನೋಡೋಣ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಕಾರ್ಡ್ಸ್ಗಳನ್ನ ಶಫಲ್ ಮಾಡ್ತೀನಿ. ಸೊ ಫಸ್ಟ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್. ಓಕೆ, ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ, ನಿಮ್ಮ ಫೀಲಿಂಗ್ಸ್ ಆ್ಯಂಡ್ ಈ ರಿಲೇಷನ್ಶಿಪ್ನ ಔಟ್ಕಮ್ ಏನಿರುತ್ತೆ, ಆ್ಯಂಡ್ ನಿಮಗೆ ಏನು ಗೈಡೆನ್ಸ್ ಇದೆ ಆ್ಯಸ್ ಪರ್ ಯುವರ್ ಎನರ್ಜಿ, ನಿಮ್ಮ ಒಂದು ಶ್ಯಾಡೋ ಎನರ್ಜಿ ಪ್ರಕಾರ ಅಥವಾ ನಿಮ್ಮ ಕರೆಂಟ್ ಎನರ್ಜಿ ಪ್ರಕಾರ. ಸೊ ನಿಮಗೆ ಏನು ಗೈಡೆನ್ಸ್ ಸಿಗಲಿದೆ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಓಕೆ, ಸೊ ಫಸ್ಟು ಕರೆಂಟ್ ಎನರ್ಜೀಸ್ ಏನಿದೆ ಅವ್ರದ್ದು ಅಂತ ನೋಡೋಣ. ಫಸ್ಟ್ ಕಾರ್ಡ್ ಅವ್ರದ್ದು ಕರೆಂಟ್ ಸಿಚುವೇಶನ್ಸ್ ಏನಿದೆ, ಯಾವ ಒಂದು ಸಿಚುವೇಷನ್ನಲ್ಲಿದ್ದಾರೆ, ಅವರ ಒಂದು ಎನರ್ಜೀಸ್ ಏನಿದೆ. ಓಕೆ, 7 ಆಫ್ ಕಪ್ಸ್. ಆ್ಯಸ್ ಪರ್ ನಾವು ಈ ಒಂದು ಪರ್ಸನ್ ತುಂಬ ಇವ್ರ ಲೈಫಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು, ತುಂಬ ವಿಚಾರಗಳು ಇವ್ರ ಲೈಫಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ನಾಟ್ ಓನ್ಲಿ 1 or 2 ತುಂಬ ನಡೀತಾ ಇದೆ. ಕೆರಿಯರ್ ಆಗಿರ್ಬೋದು, ಫಿನಾನ್ಸ್ ಆಗಿರಬಹುದು, ಅಥವಾ ರಿಲೇಷನ್ಶಿಪ್ಸ್ ಆಗಿರ್ಬೋದು, ಅಥವಾ ಒಂದಕ್ಕಿಂತ ಹೆಚ್ಚಾಗಿ ಇವ್ರ ಲೈಫಲ್ಲಿ ರಿಲೇಷನ್ಶಿಪ್ಗಳಿದ್ದಾವೆ ಅಂತ ಹೇಳಬಹುದು. ನೀವೊಬ್ಬರೇ ಅಲ್ಲ ಇವ್ರ ಲೈಫಲ್ಲಿ ಇರೋದು, ಇನ್ನೂ 1-2 ಜನ ಇವ್ರ ಲೈಫಲ್ಲಿದ್ದಾರೆ ಅಂತ ಹೇಳಬಹುದು. ಸೊ ಆ್ಯಸ್ ಅ ಆಪ್ಷನ್ ಥರ ಅವ್ರನ್ನ ಇಟ್ಟಿದ್ದಾರೆ ಅಂತ ಹೇಳಬಹುದು. ಓಕೆ, ಬಟ್ ಅವ್ರ ಲೈಫಲ್ಲಿ ಇವರು ಅವ್ರನ್ನ ಚೇಸ್ ಮಾಡಿಲ್ಲ ಅಂದ್ರೂ ಅವರು ಇವ್ರ ಹತ್ರ ಬರುವಂಥದ್ದು, ಅಥವಾ ಇವರನ್ನೇ ಅವ್ರು ಹುಡ್ಕೊಂಡು ಬರುವಂಥದ್ದು, ಅಥವಾ ಮೇಲ್ಬಿದ್ದು ಮಾತನಾಡುವಂಥದ್ದು. ಸೊ ಈ ರೀತಿ ಇದೆ, ಅಥವಾ ಒಲಿಸ್ಕೋಬೇಕು ಅನ್ನೋ ಒಂದು ಪ್ರಯತ್ನ ಇದೆ ಅಂತ ಹೇಳಬಹುದು. ಸಮ್ವೇರ್ ಒಂದು ಇಬ್ಬರು ಇವ್ರ ಲೈಫಲ್ಲಿ ಕಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಮೈಟ್ ಬಿ ಅದು ಫ್ಯಾಮಿಲಿ ಪ್ರೆಷರಿಂದನೂ ಇರಬಹುದು, ಫ್ಯಾಮಿಲಿ ಒತ್ತಡದಿಂದ ಇರಬಹುದು, ಅಥವಾ ಸಮಥಿಂಗ್ ಈ ಪರ್ಸನ್ ಸ್ವಲ್ಪ ಫ್ಲರ್ಟಿ ಫೆಲ್ಲೋ ಅಂತ ಇರ್ಬೋದು. ಓಕೆ, ಟೈಮ್ ಬೀಯಿಂಗ್ ಫ್ಲರ್ಟ್ ಮಾಡೋಣ. ಓಕೆ, ಮಾತಾಡಿದ್ರೆ ಏನಾಗ್ಬಿಡುತ್ತೆ, 2 ಮಾತು ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಬಿಟ್ರೆ ಏನಾಗ್ಬಿಡುತ್ತೆ, ನಾನು ನನ್ನ ಪರ್ಸನಿಗೆ ಚೀಟ್ ಮಾಡಲ್ಲ ಅಲ್ವಾ, ಸೊ ಮಾತಾಡೋದ್ರಿಂದ ಚೀಟ್ ಮಾಡ್ದಂಗೆ ಹೆಂಗಾಗುತ್ತೆ. ಸೊ ಈ ರೀತಿ ಒಂದು ಥಿಂಕಿಂಗ್ ಬರ್ತಾಯಿದೆ. ಬಿಕಾಸ್ ಅವರೇ ಮೇಲೆ ಬಿದ್ದು ಮಾತಾಡ್ತಿರ್ಬೇಕಾದ್ರೆ ನಾನು ಯಾಕೆ ಹೋಗಬಾರ್ದು, ವೈ ಕಾಂಟ್ ಐ ಟ್ರೈ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿದ್ದಾರೆ ಅಂತ ಹೇಳ್ಬೋದು. ತುಂಬ ಆಪ್ಷನ್ಸ್ಗಳನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಹುದು. ಇವ್ರು ಬಿಟ್ಟು ಇವ್ರು ಯಾರು ಅಂತಾರಲ್ಲ, ಸೊ ಆ ರೀತಿ ಒಂದು ಎನರ್ಜಿನಲ್ಲಿದ್ದಾರೆ, ಫ್ಲರ್ಟಿಂಗ್ ಎನರ್ಜಿನಲ್ಲಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಅವರ ಒಂದು ಎನರ್ಜಿ ಏನಿದೆ, ಅವರ ಒಂದು ಅವರ ಏನಿದೆ ತುಂಬ ಡಿಪ್ಲಿಕ್ಟ್ ಆಗಿದೆ ಅಂತ ಹೇಳ್ಬೋದು. ಬಿಕಾಸ್ ತುಂಬ ಜನದ ಜೊತೆ ಇವರು ಫ್ರೆಂಡ್ಸ್ ಆಗಿರಬಹುದು,
ಗರ್ಲ್ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಬಾಯ್ ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಇರಲಿ ಅವರೆಲ್ಲರ ಜೊತೆ ಮೀಟ್ ಆಗ್ತಿರ್ತಾರೆ, ಮಾತಾಡ್ತಿರ್ತಾರೆ. ಸೊ ಅದರ ಆ ಒಂದು ಇದರಲ್ಲಿ ಅವರ ಒಂದು ಎನರ್ಜಿ ಏನಿದೆ ಸಕ್ ಆಗ್ತಾಯಿದೆ, ಲೈಕ್ ಹೆಲ್ತ್ ಇಶ್ಯೂಸ್ ಆಗ್ತಾಯಿದೆ ಅಂತ ಹೇಳ್ಬೋದು, ಅಥವಾ ಮೆಂಟಲಿ ಇಲ್ನೆಸ್ ಫೀಲ್ ಆಗ್ತಾಯಿದ್ದಾರೆ, ಅಥವಾ ಮೆಂಟಲಿ ಸ್ಟ್ರೆಸ್ ಫೀಲ್ ಮಾಡ್ತಾಯಿದ್ದಾರೆ, ತುಂಬ ನೆಗೆಟಿವಿಟಿನ ತುಂಬಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಒಳ್ಳೊಳ್ಳೆ ವಿಚಾರಗಳು ನಡೀತಾ ಇದೆ ಅವ್ರ ಲೈಫಲ್ಲಿ, ಬಟ್ ಅದನ್ನು ಯಾವುದನ್ನು ಗಮನಿಸ್ತಾನೇ ಇಲ್ಲ. ಲೈಫ್ ಅಂದರೆ ತುಂಬ ಒಂದು ಫನ್, ಫ್ಯಾಷನೇಟ್, ಅಥವಾ ಇರೋಷ್ಟು ದಿನ ಎಂಜಾಯ್ ಮಾಡೋಣ. ಸೊ ಯಾರಿಗೆ ಒಬ್ಬರಿಗೆ ಅದು ಹೆಂಗೆ ಕಮಿಟ್ಮೆಂಟ್ ಕೊಡೋಕ್ಕಾಗುತ್ತೆ, ಅಥವಾ ಒಬ್ಬರ ಜೊತೆನೇ ಅದು ಹೆಂಗೆ ಬದುಕೋಕ್ಕಾಗುತ್ತೆ. ಸೊ ಈ ರೀತಿಯ ಒಂದಷ್ಟು ಎನರ್ಜೀಸ್ ಇವ್ರ ಲೈಫಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು, ಥಿಂಕಿಂಗ್ಸ್ ನಡೀತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಮ ಬಗ್ಗೆ ಅಕ್ಯುರೇಟಾಗಿ ಅವರ ಒಂದು ಫೀಲಿಂಗ್ಸ್ ಏನಿದೆ ಅಂತ ಹೇಳ್ಬೋದು. ಆ್ಯಂಡ್ ಮೈಟ್ ಬಿ ನೀವು ಇವರಿಗಿಂತ ಚಿಕ್ಕ ವಯಸ್ಸಿನವರಾಗಿರಬಹುದು. ಸೊ ಈ ಒಂದು ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇರೋದು, ಅಥವಾ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇರೋದು, ನೀವು ಅವರ ಒಂದು ಕೆರಿಯರಲ್ಲಿ ಯಾವುದೇ ಅಡ್ಡಿ ಆಗಬಾರ್ದು ಅನ್ನೋದು, ಅಥವಾ ಅವರು ನಿಮ್ಮ ಕೆರಿಯರಲ್ಲಿ ಯಾವುದೇ ರೀತಿ ಅಡ್ಡಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರು ನಿಮ್ಮನ್ನ ಜಾಸ್ತಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ನೀವು ಸ್ಟಡೀಸ್ ಮಾಡ್ತಾಯಿದ್ರೆ, ಸೊ ಲೆಟ್ ಹರ್ ಡೂ, ಅಥವಾ ಅವರು ಅವರ ಒಂದು ಸ್ಟಡೀಸ್ನ ಮಾಡಲಿ, ಅವಳು ಅಥವಾ ಅವನು ಅವರ ಒಂದು ಸ್ಟಡೀಸ್ನ ಕಂಟಿನ್ಯೂ ಮಾಡಲಿ, ಕೆರಿಯರಲ್ಲಿ ಬಿಲ್ಡ್ ಆಗಲಿ. ಆಮೇಲೆ ನನ್ನ ಮೇಲೆ ಪ್ರೀತಿ ಉಳಿದ್ರೆ ಅಥವಾ ಇದ್ದರೆ, ನಮ್ಮ ಒಂದು ಡೆಸ್ಟಿನಿ ಇದ್ದರೆ ನಾವು ಸಿಗೋಣ. ಸೊ ಅವರ ಒಂದು ಕೆರಿಯರ್ ಜೊತೆ ನಾವು ಡಿಸ್ಟರ್ಬ್ ಮಾಡೋದು ಬೇಡ. ಅಂದರೆ ನನ್ನಿಂದ ಡಿಸ್ಟರ್ಬ್ ಆಗುತ್ತೆ ಅವರ ಕೆರಿಯರ್, ಅವರ ಓದು ಹಾಳಾಗುತ್ತೆ ಅಂತ, ನನ್ನ ಪರ್ಸನ್ ಓದು ಹಾಳಾಗ್ಬೋದು. ಸೊ ಈ ರೀತಿ ಇದೆ. ಆ್ಯಂಡ್ ಕೆಲವ್ರದ್ದು ಇಲ್ಲಿ ಒನ್ ಸೈಡೆಡ್ ಕೂಡ ಇದೆ ಅಂತ ಹೇಳಬಹುದು. ಅಂದರೆ ನೀವು ಅವ್ರ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ, ಆ್ಯಂಡ್ ಆ ಪರ್ಸನ್ ನಿಮ್ಮನ್ನ ಆ್ಯಸ್ ಅ ಫ್ರೆಂಡ್ ಥರ ನೋಡ್ತಾ ಇರ್ಬೋದು, ಅಥವಾ ನೀವು ಅವ್ರನ್ನ ಫ್ರೆಂಡ್ ಥರ ನೋಡ್ತಾ ಇರ್ಬೋದು, ಬಟ್ ಆ ಒಂದು ಪರ್ಸನ್ಗೆ ಫೀಲಿಂಗ್ಸ್ ಇರ್ಬೋದು. ಸೊ ಒನ್ ಸೈಡೆಡ್ ಇದು ಇದೆ ಅಂತ ಹೇಳ್ಬೋದು, ಇನ್ಫ್ಯಾಕ್ಚುಯೇಷನ್ ಇದೆ, ಅಟ್ರಾಕ್ಷನ್ ಇದೆ ಅಂತ ಹೇಳ್ಬೋದು. ಬಟ್ ಆ್ಯಸ್ ನಾವು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇರೋದು ಕೆರಿಯರಲ್ಲಿ ಸೆಟಲ್ ಆಗು ಅಂತ ನಿಮ್ಮ ಬಗ್ಗೆ ಯೋಚಿಸ್ತಾ ಇರೋದು, ನಿಮ್ಮ ಬಗ್ಗೆ ಫೀಲ್ ಇಟ್ಕೊಂಡಿರೋದು. ಸೊ ಸ್ಟಡೀಸ್ ಕಡೆ ಗಮನ ಕೊಡು, ಅಥವಾ ಜಾಬ್ ಕಡೆ ಗಮನ ಕೊಡು, ಪ್ರಮೋಷನ್ಸ್ ಏನಾದರೂ ಇದ್ದರೆ ಅದ್ರ ಕಡೆ ಗಮನ ಕೊಡು, ಒಳ್ಳೊಳ್ಳೆ ಸ್ಕಿಲ್ಸ್ನ ಕಲಿತ್ಕೊ ಅನ್ನೋ ಒಂದು ಫೀಲಲ್ಲಿದ್ದಾರೆ ಅಂತ ಹೇಳ್ಬೋದು, ಅಥವಾ ಆ ಒಂದು ಮಾತನ್ನ ಅವ್ರು ನಿಮಗೆ ಹೇಳಬೇಕು ಅಂತಲೂ ಅಂದ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ನ ಔಟ್ಕಮ್ ಏನಿರುತ್ತೆ ಅಂತ ಹೇಳ್ಬೋದು. ಸೊ ಆ್ಯಸ್ ನಾವು ಈ ಒಂದು ರಿಲೇಷನ್ಶಿಪ್ನ ಔಟ್ಕಮ್ ನೀವು ವೇಟ್ ಮಾಡ್ತಾ ಇದ್ದೀರಾ, ಒಂದು ಕಮಿಟ್ಮೆಂಟಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ. ಆ್ಯಸ್ ಹಿಯರ್ ನೀವು ಒಂದು ಕೆರಿಯರಲ್ಲಿ ಸೆಟ್ಲ್ ಆಗೋವರೆಗೂ ಈ ಪರ್ಸನ್ ನಿಮ್ಮ ಕಡೆಯಿಂದ ಅವ್ರಿಗೇನು, ಅಥವಾ ಅವ್ರ ಕಡೆಯಿಂದ ನಿಮಗೇನೂ ಒಂದು ಕಮಿಟ್ಮೆಂಟ್ ಅನ್ನೋದು ಸಿಗೋದಿಲ್ಲ. ಸೊ ಇಫ್ ಯು ಆರ್ ವೇಟಿಂಗ್ ಫಾರ್ ದಟ್, ಡೋಂಟ್ ವೇಟ್ ಆ್ಯಸ್ ನೌ, ಬಿಕಾಸ್ ಫೋಕಸ್ ಆನ್ ಯುವರ್ ವರ್ಕ್, ನಿಮ್ಮ ಸ್ಟಡೀಸ್ ಕಡೆ ಗಮನ ಕೊಡಿ. ಸೊ ಇನ್ನೂ ಕಾಯಬೇಕಾಗಿದೆ, ಅಷ್ಟು ಈಸಿಯಾಗಿ ಇಲ್ಲಿ ನಿಮಗೆ ಕಮಿಟ್ಮೆಂಟ್ ಅನ್ನೋದು ಸಿಗೋದಿಲ್ಲ ಅಂತ ಹೇಳಬಹುದು, ಇಫ್ ಯು ಆರ್ ರಿಯಲಿ ವೇಟಿಂಗ್ ಫಾರ್ ಅ ಕಮಿಟ್ಮೆಂಟ್. ಓಕೆ. ಆ್ಯಂಡ್ ತುಂಬ ಸ್ಟ್ರೆಸ್ ತೊಗೊಳ್ತಾ ಇದ್ದಾರೆ ಈ ಒಂದು ಪರ್ಸನ್, ನಿಮ್ಮ ಪರ್ಸನ್ ಅಂತ ಹೇಳಬಹುದು, ಅಥವಾ ನಿಮ್ಮ ಸಕ್ಸಸ್ಗೋಸ್ಕರ ಈ ಒಂದು ವ್ಯಕ್ತಿ ವೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಓಕೆ, ನೀವು ಕಮಿಟ್ಮೆಂಟಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ಬಟ್ ಈ ಪರ್ಸನ್ ಈಸ್ ವೇಟಿಂಗ್ ಫಾರ್ ಯುವರ್ ಸಕ್ಸಸ್ ಅಂತ ಬರ್ತಾ ಇದೆ. ಸಕ್ಸಸ್ ಆಗಲಿ, ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಳಿ ಅಂತ ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಓಕೆ, ಸೊ ನಿಮಗೆ ಗೈಡೆನ್ಸ್ ಸಿಗ್ತಾ ಇರೋದು, ನಿಮ್ಮ ಒಂದು ಶಾಡೋ ಎನರ್ಜೀಸ್ ಹೇಳ್ತಾ ಇರೋದು ನಿಮಗೆ ರೀಬರ್ತ್. ಓಕೆ, ರೀಸ್ಟಾರ್ಟ್ ಯುವರ್ ಲೈಫ್, ರೀಬರ್ತ್ ಅಂತ ಬರ್ತಾ ಇದೆ. ಅಂದರೆ ನೀವು ಈಗೇನು ಸ್ಟಕ್ ಆಗಿದ್ದೀರಾ, ಅಥವಾ ಲೈಫಲ್ಲಿ ತುಂಬ ಲೋ ಫೀಲ್ ಮಾಡ್ತಾ ಇದ್ದೀರಾ, ಅಥವಾ ಎಲ್ಲ ಮುಗಿದು ಹೋಯಿತು ಅಂತ ಫೀಲ್ ಮಾಡ್ತಾ ಇದ್ದೀರಾ, ಮತ್ತೆ ಇನ್ನೂ ರೀಸ್ಟಾರ್ಟ್ ಮಾಡೋದಕ್ಕೆ ಟೈಮ್ ಇದೆ. ಮತ್ತೆ ರೀಸ್ಟಾರ್ಟ್ ಮಾಡಿ, ಮತ್ತೆ ಹೊಸದಾಗಿ ಎಲ್ಲವನ್ನು ಸ್ಟಾರ್ಟ್ ಮಾಡಿ. ಸಪೋಸ್ ಈ ಪರ್ಸನ್ ಏನು ಕಮಿಟ್ಮೆಂಟ್ ಕೊಡ್ತಾ ಇಲ್ಲ, ಅಥವಾ ಏನು ಫ್ಯೂಚರ್ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಂದರೆ, ಜಸ್ಟ್ ಫೋಕಸ್ ಆನ್ ಯುವರ್ ಕೆರಿಯರ್. ಆ್ಯಂಡ್ ನಿಮ್ಮ ಒಂದು ಸ್ಟ್ರೆಂತ್, ನಿಮ್ಮ ಒಂದು ವಿಸ್ಡಮ್ ಏನಿದೆ ಅದ್ರ ಬಗ್ಗೆ ಗಮನ ಕೊಡಿ. ಆ್ಯಂಡ್ ಈಗ ಆಲ್ರೆಡಿ ತುಂಬ ನೋವನ್ನು ಪಡ್ತಾ ಇದ್ದೀರಾ, ಸೊ ಅದ್ರ ಬಗ್ಗೆ ನೀವು ಗಮನ ಕೊಡಿ. ಆ್ಯಂಡ್ ಪದೇ ಪದೇ ಸೇಮ್ ರಿಪೀಟಿಂಗ್ ಪ್ಯಾಟರ್ನ್ಸ್ನ ಅಟ್ರ್ಯಾಕ್ಟ್ ಮಾಡಬೇಡಿ, ಹೀಲ್ ಆಗಿ. ಆ್ಯಂಡ್ ನಿಮ್ಮ ಒಂದು ಲೈಫ್ ನಿಮ್ಮ ಕೈಯಲ್ಲೇ ಇದೆ. ಸೊ ರೀಸ್ಟಾರ್ಟ್ ಮಾಡಿ, ನ್ಯೂ ಜರ್ನಿ ಅನ್ನೋದನ್ನು ಸ್ಟಾರ್ಟ್ ಮಾಡಿ ಅಂತ ಬರ್ತಾ ಇದೆ. ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಸಿಗ್ತಾ ಇದೆ ಅಂತ ಹೇಳ್ಬೋದು. ಇಟ್ಸ್ ಲೈಕ್ ಸ್ಟ್ರೆಂಥನಿಂಗ್ ಯುವರ್ ಇಂಟ್ಯೂಷನ್ಸ್ ಅಂತ ಹೇಳ್ಬೋದು, ಅಥವಾ ಇವರ ವಿಸ್ಡಮ್ಸ್ ಅಂತ ಹೇಳ್ಬೋದು, ಅಥವಾ ನಿಮ್ಮ ಒಂದು ಇನ್ನರ್ ಸ್ಟ್ರೆಂತ್ನ ಬಿಲ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಎಮೋಷ್ನಲ್ ಇಂಡಿಪೆಂಡೆಂಟ್ ಅನ್ನೋದನ್ನು ತೊಗೊಂಬನ್ನಿ, ಸೊ ದಟ್ ನಿಮಗೆ ಒಂದು ಹೊಸ ಬದುಕು ಮತ್ತೆ ಸ್ಟಾರ್ಟ್ ಆಗುವಂಥದ್ದಿದೆ, ಹೊಸ ರೀತಿಯಲ್ಲಿ ಲೈಫ್ ಚೇಂಜ್ ಆಗುವಂಥದ್ದಿದೆ ಅಂತ ಹೇಳ್ಬೋದು. ಇಷ್ಟು ದಿನ ಅಥವಾ ಇಷ್ಟು ವರ್ಷ ಏನಾದರೂ ನೀವು ಎಮೋಷ್ನಲಿ ಲೋ ಫೀಲ್ ಆಗ್ತಿದ್ದೀರಾ, ಎಲ್ಲ ಮುಗೀತು ನನ್ನ ಲೈಫಲ್ಲಿ ಅಂದರೆ, ಮತ್ತೆ ಹೊಸ ಅವಕಾಶಗಳು ಸಿಗುತ್ತೆ, ಹೊಸ ಲೈಫ್ ಸಿಗುತ್ತೆ. ಸೊ ಚಾನ್ಸ್ ತೊಗೊಳ್ಳಿ, ಮತ್ತೆ ರೀಬಿಲ್ಡ್ ಮಾಡಿ, ರೀಸ್ಟಾರ್ಟ್ ಮಾಡಿ, ಆ್ಯಂಡ್ ರೀಕ್ರಿಯೇಟ್ ಮಾಡಿ. ಗಾಡ್ ಬ್ಲೆಸ್ ಯು ಆಲ್. ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಹೇ ಪೈಲ್ ನಂಬರ್ 2, ಯಾರೆಲ್ಲ ಕಾರ್ನೇಲಿಯನ್ನು ಚೂಸ್ ಮಾಡಿದ್ದೀರಾ, ಈ ಒಂದು ಸ್ಟೋನ್ನ ಚೂಸ್ ಮಾಡಿದ್ದೀರಾ, ನಿಮಗೋಸ್ಕರ
ನಿಮ್ಮ ಪರ್ಸನ್ ಅವರ ಎನರ್ಜೀಸ್, ಫೀಲಿಂಗ್ಸ್, ಔಟ್ಕಮ್ ಏನೆಲ್ಲ ಇದೆ ಆ್ಯಂಡ್ ನಿಮಗೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಓಕೆ, ಸೊ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಅಥವಾ ಕರೆಂಟ್ ಸಿಚುವೇಶನ್ ಅವ್ರದ್ದು ಏನಿದೆ ಅಂತ ಹೇಳ್ಬೋದು. Current feelings, okay, and outcome. ಆ್ಯಂಡ್ ನಿಮ್ಮ ಒಂದು ಎನರ್ಜೀಸ್ಗೆ ಏನು ಗೈಡೆನ್ಸ್ ಇದೆ ಅಥವಾ ನಿಮ್ಮ ಶಾಡೋ ಕಾರ್ಡ್ ಏನಂತ ಬರ್ತಾ ಇದೆ, ಏನು ಹೇಳಬೇಕು ಅಂತ ಇದೆ, ನಿಮ್ಮ ಶಾಡೋ ನಿಮಗೆ ಏನು ಗೈಡ್ ಮಾಡುತ್ತೆ ಅಥವಾ ನಿಮ್ಮ ಎನರ್ಜಿ ಅಥವಾ ನಿಮ್ಮ ಇನ್ನರ್ ಸೆಲ್ಫ್ ನಿಮಗೆ ಏನು ಗೈಡ್ ಮಾಡ್ತಾ ಇದೆ ಅಂತ ನೋಡೋಣ. ಓಕೆ, ಸೊ ನಿಮ್ಮ ಒಂದು ಪರ್ಸನ್ ಅವರ ಕರೆಂಟ್ ಸಿಚುವೇಶನ್ಸ್ ಏನಿದೆ ನೋಡೋಣ. ಓಕೆ, ಜಸ್ಟಿಸ್. ಓಕೆ, ಆ್ಯಸ್ ನಾವು ಈ ಪರ್ಸನ್ ಒಂದು ಲೀಗಲ್ ಕೇಸಸಲ್ಲಿ ಸ್ಟಕ್ ಆಗಿದ್ದಾರೆ ಅಂತ ಹೇಳ್ಬೋದು, ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ಬೋದು, ಕೋರ್ಟ್ ಕೇಸಸ್ ನಡೀತಾ ಇದೆ ಅಂತ ಹೇಳ್ಬೋದು. ಸೊ ಆ ಒಂದು ವಿಚಾರಗಳನ್ನ, ಆ ಒಂದು ಕೆಲಸಗಳನ್ನ ಮುಗಿಸ್ಕೋಬೇಕು ಅಂತ ಅಲ್ಲಿ ಓಡಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಮೈಟ್ ಬಿ ಸೈಟ್ ಪರ್ಚೇಸಿಂಗ್ ಇರ್ಬೋದು, ಸೈಟ್ ರಿಜಿಸ್ಟ್ರೇಷನ್ ಆಗಿರ್ಬೋದು, ಅಥವಾ ಇವರು ರಿಯಲ್ ಎಸ್ಟೇಟ್ ಇದರಲ್ಲಿದ್ದಾರೆ, ಅದರಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಸೊ ಅದ್ರ ರಿಲೇಟೆಡ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾವುದೋ ಒಂದು ತುಂಬ ವರ್ಷದ ಹಿಂದಿನ ಒಂದು ಸೈಟ್ ಯಾವುದೋ ಇತ್ತು, ಅದರ ಬಗ್ಗೆ ಕೆಲಸ ನಡೀತಾ ಇದೆ ಅಂತ ಹೇಳ್ಬೋದು. ಅದನ್ನು ಇವರು ಪಡ್ಕೋಬೇಕು ಅಂತ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಥವಾ ಇವರು ವೃತ್ತಿಯಲ್ಲಿ ಲಾಯರ್ ಕೂಡ ಆಗಿರಬಹುದು. ಸೊ ಅವರ ಕೆಲಸ, ಅವರ ಒಂದು ಕೆಲಸ ಕೇಸಸ್ ಅಂತ, ಅವ್ರ ಕೋರ್ಟ್ ಕೇಸಸ್ ಈ ರೀತಿಯಲ್ಲಿ ಕೆಲಸದಲ್ಲೂ ಕೂಡ ಬ್ಯುಸಿ ಆಗಿರಬಹುದು. ಸೊ ಆ ಒಂದು ಎನರ್ಜೀಸ್ ಇದೆ. ಆ್ಯಂಡ್ ಸಮ್ವೇರ್ ತುಂಬ ಲೀಗಲ್ ಕೇಸಸ್ ನಡೀತಾ ಇದೆ ಅಂತ ಹೇಳ್ಬೋದು. ಸಮಥಿಂಗ್ ರಿಲೇಟೆಡ್ ಟು ಕೋರ್ಟ್ ಕೇಸಸ್ ಇವರು ಸ್ಟಕ್ ಆಗಿದ್ದಾರೆ, ಬ್ಯುಸಿ ಆಗಿದ್ದಾರೆ. ಸೊ ಅದರಿಂದಾಗಿ ಅವರು ಬೇರೆ ಕಡೆ ಯಾವುದೇ ರೀತಿಯ ಒಂದು ಗಮನವನ್ನು ಹರಿಸೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಯಾವ ಕೆಲಸ ಮಾಡ್ತಾ ಇದ್ದೀನಿ ಒಂದ್ರ ಕಡೆ ಫೋಕಸ್ ಅಷ್ಟೇ ಮಾಡಬೇಕು, ಐ ಡೋಂಟ್ ವಾಂಟ್ ಟು ನಾನು ಡಿಸ್ಟ್ರಾಕ್ಟ್ ಆಗಕೂಡ್ದು ಅಂತ ಅವ್ರು ಅಂದ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಹುದು. ಆ್ಯಂಡ್ ನಿಮ್ಮ ಬಗ್ಗೆ ಅವ್ರು ಫೀಲ್ ಮಾಡ್ತಾ ಇರುವಂಥದ್ದು ಏನು ಅಂತಂದರೆ 9 ಆಫ್ ಸಾರ್ಟ್ಸ್. ಆ್ಯಂಡ್ ಈ ಒಂದು ವಿಚಾರಗಳಿಂದ, ಈ ಒಂದು ಅವರ ಒಂದು ಕೆಲಸದ ಒತ್ತಡದಿಂದ ಅವ್ರು ನಿಮ್ಮ ಹತ್ರ ಟೈಮ್ ಕೊಡೋಕೆ ಆಗ್ತಾ ಇಲ್ಲ. ಆ್ಯಂಡ್ ನಿಮ್ಮ ಬಗ್ಗೆ ಯೋಚಿಸಿದಾಗ, ಅಥವಾ ನೀವು ತುಂಬ ಸತಿ ಕಾಲ್ ಮಾಡ್ತಿರ್ತೀರ, ಮೆಸೇಜ್ ಮಾಡ್ತಾ ಇರ್ತೀರ, ಸರಿಯಾಗಿ ಅವ್ರಿಗೆ ರೆಸ್ಪಾನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಕೆಲಸದ ಒತ್ತಡದಿಂದ ಅವ್ರು ನಿಮಗೆ ಏನು ಟೈಮ್ ಕೊಡೋಕ್ಕಾಗ್ತಾ ಇಲ್ಲ ಅಂತ, ಅಥವಾ 100% ಪ್ರಯಾರಿಟಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ತುಂಬ ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಥವಾ ಕೆಲಸದ ಸ್ಟ್ರೆಸ್ಸಲ್ಲಿ ನಿಮಗೆ ಕೂಗಾಡುವಂಥದ್ದು ಇರಬಹುದು, ಮಾತಾಡುವಂಥದ್ದು ಇರ್ಬೋದು. ಸೊ ಈ ರೀತಿ ನಡೀತಾ ಇರೋದ್ರಿಂದ ಈವನ್ ನಿಮ್ಮ ಬಗ್ಗೆ ಯೋಚಿಸಿದಾಗ, ಅಥವಾ ಲೈಫಲ್ಲಿ ಏನೇನೆಲ್ಲ ನಡೀತಾ ಇದೆ ಅದೆಲ್ಲ ನೋಡಿದಾಗ, ನಾನು ನನ್ನ ಪರ್ಸನ್ಗೆ ನಿಜವಾಗ್ಲೂ ಮ್ಯಾಟ್ರ್ ಆಗ್ತಿದ್ದೀನ, ನಾನು ಡಿಸರ್ವ್ ಇದ್ದೀನ ನನ್ನ ಪರ್ಸನ್ಗೆ, ಅವ್ರಿಗೆ ನಾನು ಒಳ್ಳೆಯವನಾಗಿ ಒಳ್ಳೆಯವಳಾಗಿರ್ತೀನ, ನಾನು ಡಿಸರ್ವ್ ಇದ್ದೀನ. ಸೊ ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ನಾನು ಸರಿಯಾದಂಥ ಸೂಟೇಬಲ್ ವ್ಯಕ್ತಿ ಇಲ್ಲ, ಬಿಕಾಸ್ ನಾನು ಟೈಮ್ ಕೊಡೋದಿಲ್ಲ, ಪ್ರಯಾರಿಟೈಸ್ ಮಾಡೋದಿಲ್ಲ, ಇಗ್ನೋರ್ ಮಾಡ್ತೀನಿ ಅಂತ ಅಂದ್ಕೊಳ್ತಾರೆ. ಬಟ್ ನನ್ನ ಸಿಚುವೇಶನ್ ಈ ರೀತಿ ಇದೆ, ನಾನು ಏನು ಮಾಡಲಿ ಅಂತ ಇವ್ರು ಯೋಚಿಸ್ತಾ ಇದ್ದಾರೆ. ಆ್ಯಂಡ್ ಸಮ್ವೇರ್ ನಿಮಗೂ ಹೇಳ್ತಾ ಇದ್ದಾರೆ, ನಾನು ಖಂಡಿತ ನಿನ್ನ ಹತ್ರ ಬಂದೇ ಬರ್ತೀನಿ, ಪ್ಲೀಸ್ ನೀನು ಸ್ಟ್ರೆಸ್ ತೊಗೋಬೇಡ, ನೀನು ಸ್ವಲ್ಪ ಸರಿಯಾಗಿ ಟೈಮ್ ಟು ಟೈಮ್ ಊಟ ಮಾಡು, ನಿದ್ದೆ ಮಾಡು ಅಂತೆಲ್ಲ ಅವರು ಫೀಲ್ ಮಾಡ್ತಾ ಇದ್ದಾರೆ, ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ಅವ್ರು ಯೋಚಿಸ್ತಾ ಇದ್ದಾರೆ ಅಂತ ಹೇಳಬಹುದು. ಸೊ ನಿಮ್ಮ ಆರೋಗ್ಯನ ಕಾಪಾಡಿಕೊಳ್ಳಿ. ಓಕೆ, ಸೊ ಈ ಒಂದು ರಿಲೇಷನ್ಶಿಪ್ನ ಔಟ್ಕಮ್ ಏನು ಬರುತ್ತೆ ಅಂತ ನೋಡೋಣ. ಪೇಜ್ ಆಫ್ ಕಪ್ಸ್. ಅಗೇನ್ ದೇರ್ ಈಸ್ ಅ ಲಾಟ್ ಆಫ್ ಥಿಂಗ್ಸ್ ಟು ಟೆಲ್. ಈ ಒಂದು ಪರ್ಸನ್ಗೆ ತುಂಬ ಇದೆ, ತುಂಬ ಮಾತಾಡೋದಿದೆ. ಇಲ್ಲಿ ನೋಡ್ಬೋದು, ನಿಮ್ಮ ಜೊತೆ ಟೈಮ್ ಕೊಡೋಕ್ಕಾಗ್ತಿಲ್ಲ, ಪ್ರಯಾರಿಟೈಸ್ ಮಾಡೋಕ್ಕಾಗ್ತಾ ಇಲ್ಲ, ಕೆಲಸದ ಒತ್ತಡಗಳಿದೆ, ಬೇರೆ ವಿಚಾರಗಳಲ್ಲಿ ಸ್ಟಕ್ ಆಗಿದ್ದೀನಿ. ಸೊ ನಾನು ಆದಷ್ಟು ಬೇಗ ಬರ್ತೀನಿ, ಡೆಫಿನೆಟ್ಲಿ ಐ ಶೇರ್ ಆಲ್ ಫೀಲಿಂಗ್ಸ್, ನಾನು ಹಿಂಗೆ ಕಮಿಟ್ಮೆಂಟ್ ಕೊಡ್ತೀನಿ, ಸ್ವಲ್ಪ ವೇಟ್ ಮಾಡು, ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಾ ಇದೆ, ಸ್ವಲ್ಪ ಎಲ್ಲವೂ ತಿಳಿಯಾಗಲಿ, ಎಲ್ಲವೂ ಈಗ
ಒಂದು ಹಂತಕ್ಕೆ ಬರಲಿ, ಖಂಡಿತ ನಾನು ನಿನ್ನ ಜೊತೆಗೆ ಬಂದೇ ಬರ್ತೀನಿ, ನಿನಗೆ ಕಮಿಟ್ಮೆಂಟ್ ಕೊಟ್ಟೇ ಕೊಡ್ತೀನಿ ಆ್ಯಂಡ್ ಐ ಲವ್ ಯು ಸೋ ಮಚ್, ನೀನಂದರೆ ತುಂಬ ಇಷ್ಟ ಅಂತೆಲ್ಲ ಇವ್ರು ಫೀಲ್ ಮಾಡ್ತಾಯಿದ್ದಾರೆ. ಆ್ಯಂಡ್ ದಿಸ್ ಪರ್ಸನ್ ಹ್ಯಾವಿಂಗ್ ಅ ಟ್ರೂ ಫೀಲಿಂಗ್ಸ್ ಆನ್ ಯು. ಬಟ್ ಯಾವಾಗ ಹೇಗೆ ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ, ಬಿಕಾಸ್ ಸ್ಟಕ್ ವಿತ್ ಸಮ್ ಎನರ್ಜೀಸ್, ನೆಗೆಟಿವ್ ಥಾಟ್ಸ್ ಆ್ಯಂಡ್ ಅವ್ರ ಲೈಫಲ್ಲಿ ಸುಮಾರು ನಡೀತಾ ಇದೆ ಅಲ್ವಾ. ಸೊ ಹೀಗಾಗಿ ಅವ್ರಿಗೆ ಯಾವುದೇ ರೀತಿ ಡಿಸಿಷನ್ಸ್ನ ಸದ್ಯಕ್ಕೆ ತೊಗೊಳಕ್ಕಾಗ್ತಾಯಿಲ್ಲ, ರೆಸ್ಪಾನ್ಸಿಬಿಲಿಟೀಸ್ ಅವ್ರ ಹೆಗಲ ಮೇಲಿದೆ ಅಂತ ಹೇಳ್ಬೋದು. ಸೊ ವೇಟ್ ಮಾಡಿ, ಅಟ್ಲೀಸ್ಟ್ ಟಿಲ್ 8 to 10 months ಈ ಒಂದು ಪರ್ಸನ್ಗೆ ನೀವು ವೇಟ್ ಮಾಡಬೇಕಾಗತ್ತೆ. ಆ್ಯಸ್ ಪರ್ ದಿ ಎನರ್ಜಿ ನಿಮ್ಮ ಒಂದು ರಿಯುನೈಟ್ ಆಗಬೇಕು, ಅಥವಾ ಮ್ಯಾರೇಜ್ ಕಮಿಟ್ಮೆಂಟ್ ಸಿಗಬೇಕು, ಅಥವಾ ನೀವು ಮಾತಾಡ್ತಾ ಇದ್ದೀರಾ, ಅಥವಾ ಮುಂಚೆ ಥರ ಎಲ್ಲ ಸರಿ ಹೋಗಬೇಕು ಅಂದರೂ ಸಹ ಇಟ್ ಟೇಕ್ಸ್ ಟೈಮ್. ಓಕೆ, ಸೊ ಆ್ಯಸ್ ಪರ್ ದಿ ಕಾರ್ಡ್ ನಿಮ್ಮ ಒಂದು ಎನರ್ಜೀಸ್ ಏನಿದೆ, ನಿಮ್ಮ ಎನರ್ಜೀಸ್ಗೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಓಕೆ, ರಿಪ್ನೆಸ್. ಓಕೆ, ಇಟ್ಸ್ ಟೈಮ್ ಟು ಲೆಟ್ ಗೋ ವಿಚ್ ಈಸ್ ನಾಟ್ ಸರ್ವಿಂಗ್ ಯು. ಅಂದರೆ ನಿಮಗೆ ಯಾವುದು ಒಳ್ಳೆಯದಲ್ಲ, ನಿಮಗೆ ಯಾವುದು ಸರಿ ಹೋಗ್ತಾ ಇಲ್ಲ, ಅಥವಾ ನಿಮಗೆ ಯಾವುದು ನೆಮ್ಮದಿ ಕೊಡ್ತಾ ಇಲ್ಲ, ನಿಮಗೆ ಯಾವುದು ಖುಷಿ ಕೊಡ್ತಾ ಇಲ್ಲ, ಅದನ್ನು ಲೆಟ್ ಗೋ ಮಾಡುವಂಥದ್ದು ಇಲ್ಲಿ ಮ್ಯಾಂಡೇಟ್ರಿ ಅಂತ ಬರ್ತಾ ಇದೆ. ಬಿಕಾಸ್ ತುಂಬ ಹೋಲ್ಡ್ ಮಾಡೋದ್ರಿಂದ, ತುಂಬ ಕಂಟ್ರೋಲ್ ಮಾಡೋದ್ರಿಂದ ಇನ್ನೂ ನೆಮ್ಮದಿ ಹಾಳಾಗುತ್ತೆ, ಇನ್ನೂ ಚಿಂತೆ ಜಾಸ್ತಿ ಆಗುತ್ತೆ. ಸೊ ಅದ್ರ ಪಾಡಿಗೆ ಅದನ್ನು ಹೋಗೋದಕ್ಕೆ ಬಿಟ್ಬಿಡಿ. ಏನೇ ಇರಲಿ ಅದು, ನೀವು ಎಮೋಷ್ನಲಿ ಲೋ ಫೀಲ್ ಆಗ್ತಿದ್ದೀರಾ, ಅಳು ಬರ್ತಾ ಇದೆ, ಬಟ್ ಹತ್ರ ನಾನು ವೀಕ್ ಅಂತ ಅಂದ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ಅದನ್ನು ನೀವು ಹೋಲ್ಡ್ ಮಾಡ್ತಾಯಿದ್ರೆ ಲೆಟ್ ಗೋ ದಟ್ ಎನರ್ಜಿ ಅಂತ ಹೇಳಬಹುದು. ಅತ್ತು ಬಿಡಿ, ಅಳು ಬಂದರೆ ಅತ್ತು ಬಿಡಿ, ಕೋಪ ಬಂದರೆ ಕೋಪ ತೋರಿಸಿ, ಎಮೋಷನ್ಸ್ನ ತೋರಿಸಿ. ಆ್ಯಂಡ್ ನೀವು ತುಂಬ ಡಿಫ್ರೆಂಟ್ ಆಗಿದ್ದೀರಾ, ಎಲ್ಲರ ಥರ ನನ್ನ ಲೈಫ್ ಅಲ್ಲ ಅಂತ ನಿಮಗೆ ಗೊತ್ತು. ಸೊ ಕಂಪ್ಯಾರಿಟಿವ್ ಮಾಡಬೇಡಿ. ಅಂದರೆ ಅವ್ರ ಲೈಫ್ ರಿಲೇಷನ್ಶಿಪ್, ಬೇರೆದು ರಿಲೇಷನ್ಶಿಪ್ನ ನೋಡಿ, ಅವ್ರು ಚೆನ್ನಾಗಿದೆ, ನಂದು ಯಾಕೆ ಹೀಗಿದೆ, ಅವ್ರದ್ದು ಹಾಗಿದೆ, ನಂದು ಯಾಕೆ ಹೀಗಿದೆ. ಸೊ ಇದ್ರ ಬಗ್ಗೆ ಕಂಪ್ಯಾರಿಟಿವ್ ಮಾಡಬೇಡಿ. ನೀವು ತುಂಬ ಡಿಫ್ರೆಂಟ್ ಆಗಿದ್ದೀರಾ, ಡಿಫ್ರೆಂಟ್ ಸೋಲ್ ನೀವು, ಎಲ್ಲರದ್ದು ಒಂದು ಡಿಫ್ರೆಂಟ್ ಜರ್ನಿ ಇರುತ್ತೆ. ಸೊ ಎಲ್ಲರದೂ ಕಂಪೇರ್ ಮಾಡಿ ಸ್ಟ್ರೆಸ್ ತೊಗೊಳ್ಬೇಡಿ, ಅಥವಾ ನಿಮ್ಮ ಪರ್ಸನ್ ನನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ, ನನ್ನ ಮೇಲೆ ಫೀಲಿಂಗ್ಸ್ ಇಲ್ಲ, ನನ್ನ ಬಿಟ್ಬಿಟ್ರಾ, ನನ್ನಿಂದ ದೂರ ಹೋಗಿಬಿಟ್ರಾ, ಅಥವಾ ಅವ್ರ ಲೈಫಲ್ಲಿ ಬೇರೆಯವ್ರು ಯಾರಾದರೂ ಬಂದುಬಿಟ್ರಾ, ಈ ರೀತಿ ತುಂಬ ನಡೀತಾ ಇದೆ ನಿಮ್ಮ ತಲೆಯಲ್ಲಿ. ಸೊ ಅದನ್ನೆಲ್ಲ ಲೆಟ್ ಗೋ ಮಾಡಿ. ಡೆಫಿನೆಟ್ಲಿ ನಿಮ್ಮ ಒಂದು ಪರ್ಸನ್ ಆದಷ್ಟು ಬೇಗ ಬರ್ತಾರೆ ಅಂತ ಎನರ್ಜೀಸ್ ಇದೆ. ಓಕೆ, ಸೊ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.